ಈ ಸಿನಿಮಾ ನೋಡ್ತಾರಲ್ಲ ಹಂಗೆ ಮಾಡಿರಿ. ಏನು ಆಟ ಆಡಕತ್ತೀರಿ ನೀವಿಬ್ರು? ನೋಡ ಹೇಳಕತ್ತೀನಿ ನಾನು, ಅತ್ತಿ ಮಾಡಕತ್ತೀರಿ ನೀವಿಬ್ರು. ನಿಮಗೆ ಮನ್ಸಿಗೆ ಬಂದಂಗೆ ಮಾಡಕ್ಕೇನಿದೆ? ಏನು ನಿಮ್ಮ ಅಪ್ಪನ ಮನೆ ಅನ್ಕೊಂಡ್ರೇನೆ? ಅತ್ತೀರ ಮನ್ಸಿಗೆ ಬಂದಂಗೆ ಮಾಡಕ್ಕಿದಂದ್ರೆ ನಮ್ಮ ಅಪ್ಪನ ಮನೆ ಅಲ್ಲ, ನಿಮ್ಮಪ್ಪನ ಮನೆ ನೀನು ಅಲ್ಲಲ್ರಿ. ನಮ್ಮ ಅಪ್ಪನ ಮನೆ ಅಲ್ಲ, ನನ್ನ ಮನೆ ಇದು, ನಂದ ಮನೆ. ಬಹುಶಃ ಮರ್ತಾರನ್ಸತ್ತಕ್ಕ ಅತ್ತಿಯರು. ಈಗ ಇವ್ರು ಹೆಂಗೆ ಈ ಮನೆಗೆ ಸೊಸೆಯಾಗಿ ಬಂದಾರ, ಹಂಗೆ ನಾವು ಸ್ವಸ್ಥರಾಗಿ ಬಂದೀವಿ ಅನ್ನೋದು ಮರ್ತಾರ ಅನ್ಸತ್ತೆ. ಆತ್ ಬಿಡು, ಮರ್ತಾರ ಏನು. ಬಾರ ಪದ್ಮಕ್ಕ, ನಾವು ಹೋಗುಂಬ. ಲೇ, ಇದಕ್ಕೆ ಯಾರು ಹಿಂಗೆ ಮಾಡಿದ್ರೆ ಗರ್ತ್ಯಾರ ಅನ್ನೋದಿಲ್ಲ ಏನು, ಇದಕ್ಕೆ ಬ್ಯಾರೇನ ಅಂತಾರ. ಬಾಯ್ಬಿಟ್ಟು ಹೇಳ್ಬೇಕನ್ನ. ನೀ ಏನಾರ ಎತ್ತಿ, ನೀ ಏನಾರ ಅನ್ನ. ನಾ ಹೋಗಾರ ನೋಡ್ರಿ, ಮನೆ ಬಿಟ್ಟು ಹೋಗಾರ. ಶರಣ್ರಿ, ನಮ್ಮ ಸಾವುಕಾರ ಮಂದಿಗೆ ಎಲ್ಲರೂ ಆರಾಮದಿರಿ ಅಂತ ತಿಳ್ಕೊತೀನಿ. ಏನಿಲ್ಲ, ಒಬ್ಬರು ಮೇಡಮ್ಮು ಕಮೆಂಟ್ ಹಾಕಿದ್ರು, ಇದು ನಿಜ ಜೀವನದ ಕತೆ ಅಲ್ವೇ ಅಲ್ಲ. ನಿಜ ಜೀವನದೊಳಗೆ ಕತೆ ಆಗಿದ್ರೆ ಯಾರೂ ಅತ್ತಿಗೆ ಮಾರು ನಾದ್ನೇರಿಗೆ ಹೊಡೆಯಲ್ಲ. ಅಫ್ಕೋರ್ಸ್ ಯಾರೂ ಹೊಡೆಯಲ್ಲ. ಹೌದು, ನಿಜ ಜೀವನ ಕತೆ. ನಾನು ನಿಜ ಜೀವನ ಕತೆ ಅಂತ ಹೇಳಿ ಆಸ್ ಇಟ್ ಈಸ್ ತೋರಿಸ್ತಾ ಇದ್ದೆ. ಏನೇನು ವೈಲೆನ್ಸ್ ಇತ್ತು, ಹೆಂಗೆ ನಡೀತಾ ಇತ್ತು ಎಲ್ಲನೂ ತೋರಿಸ್ಕೊಂಡು ಬಂದೆ. ಆವಾಗ ಏನಂತ ಕಮೆಂಟ್ಗಳು ಬಂತು, ಇದು ತುಂಬ ವೈಲೆನ್ಸ್ ಆಯಿತು, ಯಾರು ಹಿಂಗೆ ಮಾಡಲ್ಲ, ಹಂಗೆ ಮಾಡಲ್ಲ, ಯಾರು ತಡ್ಕೊಳ್ಳಲ್ಲ. ಅದಕ್ಕೊಂದು 40 ಕಮೆಂಟ್ಗಳು ಬಂತು. ಆಯಿತಾ, ಸರಿ, ಹಿಂಗೆ ಹೇಳ್ತಾರಲ್ಲ ಅಂತೇಳಿ ನಾನು ಏನು ಮಾಡಿದೆ, ಒಂದು ಸ್ವಲ್ಪ ಅನುಕೂಲಕ್ಕೆ ತಕ್ಕಂಗೆ ಕತೆ ಮಾಡೋಕ್ಕೆ ಶುರು ಮಾಡಿದೆ. ಅಂದರೆ ತುಂಬ ವೈಲೆನ್ಸ್ ತೋರಿಸೋದು, ಎಲ್ಲ ಅದು ಏನಾಗಿತ್ತು ಅದನ್ನು ತೋರಿಸೋದು ಘಟನೆಗಳು. ಅದಕ್ಕೆ ರಿಪೀಟಾಗಿ ನಿಜ ಜೀವನದೊಳಗೆ ರಿಟರ್ನ್ ಏನು ಮಾಡಿರಲ್ಲ. ಏನೋ ಮಾಡಿರ್ತಾರೆ, ಜಗಳ ಆಗಿರುತ್ತೆ, ಹೊಡೆಯೋದು ಬಡಿಯೋದು ಮಾಡಿರಲ್ಲ, ಜಸ್ಟ್ ಜಗಳ ಆಗಿತ್ತು. ಈಗ ಅದೇನು ಒಲೆ ಒಳಗೆ ಹಾಕಿದ್ದು ಚೈನದ್ದು ಸೀನ್ ತೋರಿಸಿದ್ನಲ್ಲ, ಅದರೊಳಗೆ ಜಸ್ಟ್ ಜಗಳ ಆಗಿತ್ತಂತೆ. ಅಂದರೆ ಜೋರಾಗೆ ಬಾಯಿ ಮಾಡೋದು ಅಂತಾರಲ್ಲ, ಹಂಗೆ ಜೋರಾಗಿ ಬಾಯಿ ಮಾಡಿ ಹಂಗೆ ಹಿಂಗೆ ಅಂತಂದಿದ್ರು. ಅವಾಗ ಅದು ಅಲ್ಲೇನೋ ಒಂದು ಇನ್ಸಿಡೆಂಟ್ ಆಗಿರುತ್ತೆ, ಜಗಳ ಆಗಿ ಮತ್ತೆ ಅವ್ರ ಪಾಡಿಗೆ ಅವ್ರು ಮಾತಾಡ್ಸೋದು ಬಿಟ್ಟಿದ್ರು. ಅದು ಇಷ್ಟು ವರ್ಷದವರೆಗೂ ಅವ್ರು ಮಾತಾಡಲೇ ಇಲ್ಲಂತೆ. ಅದು ಆ ಥರ ಐತೆ. ನಾನು ಅದನ್ನು ಆಸ್ ಇಟ್ ಈಸ್ ತೋರ್ಸೋಕ್ಕಾಗಲ್ಲ. ಆಮೇಲೆ ಪಿನ್ ಟು ಪಿನ್ ಕತೆ ಹೇಳೋರು ಅವ್ರಿಗೆ ನೆನಪಿರಲ್ಲ, ಹೇಳಿರ್ತಾರೆ. ನನಗೆ ತಕ್ಕಂಗೆ, ನನ್ನ ಅನುಕೂಲಕ್ಕೆ ತಕ್ಕಂಗೆ ನಾನು ಚೇಂಜ್ ಮಾಡಿರ್ತೀನಿ. ಆಮೇಲೆ ನಿಜವನ ಕತೆನಾ ಅಂತ ಯಾರು ಕೇಳಬೇಡಿ. ನಾನು ಹೇಳಿದ್ದೀನಿ, ಇನ್ನು ಘಟನೆಗಳು ನಿಜ ಜೀವನದಲ್ಲಿ ಆಗಿರೋದು ಮೇನ್ ಕತೆ. ಈಗ ಗಿರಣಿಗೆ ಹೋಗಿರೋದು, ಮತ್ತು ಈಗ ಒಲೆ ಒಳಗೆ ಹಾಕಿರೋದು, ಆಮೇಲೆ ಬೂದಿ ಕಲಸಿರೋದು, ಆಮೇಲೆ ಅಡುಗೆ ಮಾಡೋದಾಗ ಒಲೆಗೆ ಬಂದು ನೀರು ಹಾಕೋದನ್ನ ಅದನ್ನೇರು, ಇವೆಲ್ಲ ಏನು ನಡೆದವಲ್ಲ. ಆಮೇಲೆ ಗಂಡ ಹೊಡೆಯೋದು, ಆಮೇಲೆ ಕಾಣ್ದಾಗ ಆಗಿದ್ದಾನಲ್ಲ ಗಂಡ, ಎಲ್ಲೋದ ಏನು ಅಂತ ಹುಡ್ಕೋದು. ಆಮೇಲೆ ಒಂದು ಕೆಟ್ಟ ಇನ್ಸಿಡೆಂಟ್ ಆಗುತ್ತೆ ಅವ್ರ ಲೈಫ್ ಒಳಗೆ, ಅದು ಮುಂದೆ ಇನ್ನೂ ಭಾಳ ಐತಿ, ಅದನ್ನ ನೋಡ್ಕೊಂಡು ಹೋಗಿ. ಎಲ್ಲನೂ ನಾನು ಪಿನ್ ಟು ಪಿನ್ ನಡೆದಿರೋದು ಜೀವನದೊಳಗೆ ಹೆಂಗಿರುತ್ತೆ ಹಂಗೆ ತೋರ್ಸೋಕ್ಕಾಗಲ್ಲ, ನೀವು ನೋಡಲ್ಲ. ನಿಮ್ಗೆ ಉತ್ತರ ಸಿಕ್ತು ಅಂತ ಅನ್ಕೋತೀನಿ. ಮತ್ತೆ ಅದೇ ಕ್ವಶನ್ ಕೇಳ್ಬಿಡ್ರಿ, ನಿಜ ಜೀವನ ನಡೆದೇ ಇಲ್ಲ ಅಂತೇಳಿ. ನಡೆದಿಲ್ಲ ರೀ, ನಡೆದೇ ಇದ್ದದನ್ನು ಕತೆಯಾಗಿ ಮಾಡ್ತಾ ಇದ್ದೀನಿ, ಕತೆ ಥರ ನೋಡಿ ಅಷ್ಟೇ. ಇಷ್ಟೊತ್ತು ಮಾತಾಡಿದ್ದೀನಿ, ಮತ್ತೆ ನೋಡಿ 2 ದಿನ ಬಿಟ್ಟು ಮತ್ತೆ ಕಮೆಂಟ್ ಇರುತ್ತೆ. ನೀವು ಕಮೆಂಟ್ ಮಾಡೋದು ತಪ್ಪು ಅಂತ ಹೇಳ್ತಾ ಇಲ್ಲ ನಾನು, ಅದೇ ಕಮೆಂಟೇ ಮತ್ತೆ ಬರುತ್ತೆ, ಅದಕ್ಕೆ ಹೇಳ್ತಾ ಇದ್ದೀನಿ ಅಷ್ಟೇ. ನಮಗೂ ಏನಾಗುತ್ತೆ ಗೊತ್ತಾ, ಏನೋ ಒಂದು ಇಂಟ್ರೆಸ್ಟ್ ಕೊಟ್ಟು ಕತೆ ಮಾಡ್ತಾ ಇರ್ತೀವಿ, ಈ ಥರ ಕಮೆಂಟ್ಗಳು ತುಂಬ ಡಿಸ್ಟರ್ಬ್ ಮಾಡ್ತವೆ. ನಮಗೆ ಗೊತ್ತು ನಾವು ಹೆಂಗೆ ಕತೆ ಮಾಡ್ತಿರ್ತೀವಿ, ಎಷ್ಟು ನಾವು ಟೈಮ್ ಕೊಟ್ಟಿರ್ತೀವಿ ಕತೆಗೆ ಅಂತೇಳಿ. ಏನೋ ಒಂದು 2 ನಿಮಿಷ ಬಂದ್ಬಿಟ್ಟು ಬೇಕಾ ಬಿಟ್ಟು ಬಾಯಿಗೆ ಏನು ಬರ್ತದೆ ಕಮೆಂಟ್ ಮಾಡಿದಾಗ ನಿಜವಾಗ್ಲೂ ನಂಗೆ ಕತೆ ಮಾಡೋಕ್ಕೆ ಮನಸ್ಸಾಗಲ್ಲ. ನಿಜವಾಗ್ಲೂ ಕೈ ಮುಗಿದು ಕೇಳ್ಕೊತೀನಿ, ನಿಮ್ಗೆ ಇಷ್ಟ ಇಲ್ವಾ ನೋಡೋಕ್ಕೆ ಕತೆನ? ಬೇರೆಯವ್ರಿಗೆ ಇಷ್ಟಪಟ್ಟು ನೋಡ್ತಾರೆ, ಅವ್ರಿಗೂ ಹಾಳು ಮಾಡಬೇಡಿ ಅಷ್ಟೇ. ನಾನು ಕಷ್ಟಪಟ್ಟಿರೋದಕ್ಕೆ ನನಗೆ ಗೊತ್ತದೆ ಎಷ್ಟು ಎಫರ್ಟ್ ಹಾಕಿರ್ತೀನಿ ಅಂಥೇಳಿ. ನಾನು ದಿನಕ್ಕೆ ಏನಿಲ್ಲ ಅಂದರೂ 5 ವಿಡಿಯೋ ಹಾಕೋಕ್ಕಂತೂ ಪ್ರಯತ್ನ ಮಾಡ್ತೀನಿ. ಆ ಪ್ರಯತ್ನಕ್ಕೆ ನಾನು ಎಷ್ಟು ಎಫರ್ಟ್ ಹಾಕಿರ್ತೀನಿ ಅಂತ ನನಗೆ ಗೊತ್ತು. ಆ ಎಫರ್ಟ್ನು ನೀವು ಒಂದೇ ಇದರೊಳಗೆ ಉಫ್ ಅಂತ ಊದ್ಬಿಟ್ಟಾಗ ಬೇಜಾರಾಗುತ್ತೆ. ಅಫ್ಕೋರ್ಸ್ ನಾನು ಹೇಳ್ತೀನಿ ಬೇರೆಯವ್ರಿಗೆ, ನಾನು ಮೊನ್ನೆ ಅವ್ರಿವ್ರು ಮೇಡಮ್ ಅವರಿದ್ದಾಗ ಬ್ಯಾಡ್ ಕಮೆಂಟ್ಗೆಲ್ಲ ತಲೆ ಕೆಸ್ಕೊಬೇಡಿ, ಬಿಟ್ಬಿಡಿ, ಚಿಲ್ಲಾಗಿರಿ ಅಂತ. ಅದಕ್ಕೆ ಸಾಧ್ಯನೇ ಇಲ್ಲ ಚಿಲ್ಲಾಗಿರೋದು. ಮಾತಾಡಿದೆ ಅನಿಸ್ತು, ನಂಗೆ ಗೊತ್ತು, ನಾನು ಮಾತಾಡಿದೆ ತುಂಬ ಹೊತ್ತು. ಯಾಕಂದರೆ ಮತ್ತೆ ಅದೇ ಬಂದಾಗ ನಾನು ನಿಜವಾಗ್ಲೂ ಕತೆ ಮಾಡಬೇಕು ಅನ್ಸಲ್ಲ ರೀ. ಏನೋ ಒಂದು ಕಾನ್ಸಂಟ್ರೇಟಲ್ಲಿ ಹೋಗ್ತಿರ್ತೀವಿ, ಎಲ್ಲ ಹಾಳಾಗಿ ಹೋಗ್ಬಿಡುತ್ತೆ. ಇದನ್ನು ಲೈವಲ್ಲಿ ಬಂದು ಮಾತಾಡ್ಬೋದು, ಲೈವಲ್ಲಿ ಎಲ್ಲರೂ ಬರಲ್ಲ ಆಯಿತಾ ಕತೆ ನೋಡೋರು. ಅದಕ್ಕೋಸ್ಕರ ಮತ್ತೆ ಯಾರು ದಯವಿಟ್ಟು ಕಮೆಂಟ್ ಮಾಡೋಕ್ಕೆ ಹೋಗಬೇಡಿ ಆಯಿತಾ. ಅಂದರೆ ಅದೇ ಕತೆ ನಿಜವಾದ ಕತೆನಾ ಅಂತ, ನಿಜವಾದ ಕತೆನೇ ಆಗಿರೋ ಘಟನೆಗಳ ಆಧಾರಿತ ಪಿಂಟು ಅದೇ ಹೇಳಿದ್ನಲ್ಲ, ಆ್ಯಸ್ ಇಟ್ ಈಸ್ ಹೆಂಗೆ ನಡೆದಿತ್ತು ತೋರ್ಸೋಕ್ಕಾಗಲ್ಲ. ಮತ್ತೆ ಅದೇ ಹೇಳ್ತಿದ್ದೀನಿ, ನಿಜ ಜೀವನದಲ್ಲಿ ನಡೆದಿರೋ ಘಟನೆಗಳ ಚೇಂಜ್ ಮಾಡಿ ಮಾಡ್ತಾಯಿದ್ದೀನಿ ಆಯಿತಾ. ಮತ್ತು ನನ್ನ ಕತೆನೇ ಹೆಂಗೆ ಬರುತ್ತೆ ಹೇಳಿ, ಸುಮ್ಮನೆ ಏನೋ ಒಂದು ಕತೆ ಬಂದ್ಬಿಡುತ್ತೆ ತಲೆಯಲ್ಲಿ, ಇಲ್ಲ ಅಲ್ಲ, ನಡೆದಿರೋದನ್ನು ಅವ್ರಿವ್ರ ಬಾಯಲ್ಲಿ ಕೇಳಿರೋದನ್ನು ಮಾಡ್ತಾಯಿದ್ದೀನಿ ಆಯಿತಾ. ಸಾಲ್ವ ಎಲ್ಲ
ಕತೆ ಮಾಡ್ಲಾ? ಹೋಗ್ರಲೆ ಹೋಗ್ರಿ. ಏನ ಅಂತಾರಲ್ಲ, ಅಜ್ಜಿ ಕೋಳಿ ಇಲ್ಲಂದ್ರ ಊರಿಗೆ ಬೆಳಕ ಆಗಲ್ಲ ಅಂತ ಅನ್ಕೊಂಡಿದ್ರಂತ ನಿಮ್ಮಂಥ ಮಂಗ್ಯಗಳು. ಹೋಗ್ರಿ, ನನಗೆ ಗೊತ್ತೈತಿ ಏನು ಮಾಡ್ಬೇಕನ್ನೋದು. ಏನು ನನ್ನ ನಳಿಯ ನೀನು ಅಂತ ಇದು ಮಾಡ್ರಿ, ನೀವು ಗದ್ಗೆಟೌನ್ ಮಾಡ್ರಿ. ಇರ್ತಾನಂದ್ರೆ ರೊಕ್ಕ ಕೊಡ್ತಾನೆ. ಮತ್ತು ಯಾರು ಗಂಡು ಮಕ್ಕಳಿಲ್ಲ, ನೀವು ಇಲ್ಲ ಅಂತಂದ್ರೆ ಹೇಳ್ತೀನಿ. ಇಷ್ಟು ದಿನ ಹಾಳಾಗಿ ಹೋಗ್ಲಿ ಅಂತಂದು ನನ್ನ ಸೊಸ್ತೆಯರು ಏನು ಅನ್ನೋದು ಮುಚ್ಕೊಂಡು ಹೋಗಿದ್ನೆ. ಇನ್ಮೇಲೆ ನಾ ಯಾಕೆ ಮುಚ್ಕೊಂಡಿಲ್ಲ? ನೀವ ಹತ್ತಿದು ಮಾನ ಮರ್ಯಾದೆ ಅಂತ ಏನು ನೋಡಲಿಲ್ಲ ಅಂದಾಗ ನಾನು ಯಾಕೆ ಮುಚ್ಕೊಂಡು ಹೋಗ್ಲಿ? ಎಲ್ಲಾನು ಹೇಳ್ತೀನಿ, ನೋಡಪ್ಪ ಹಿಂಗೈತೆ ಅಂತಂದು ಅಜ್ಜಕ್ಕೆ ರೊಕ್ಕ ಕೊಡ್ತಾನೆ, ತಂದು ಹಾಕ್ತೀವಿ, ಮಾಡಿ ಹಾಕ್ತೀವಿ. ಅದ್ರಾಗ ಏನೈತಿ? ಅದಾಳ ನನ್ನ ಮಗಳು. ಹೋಗ್ರಿ, ಸಾಕು ಶಣರ್ದಿರಿ. ವಾಪಸ್ ಹೋದಾರಿ ತಿರುಗ್ಲಾರ್ದಂಗೆ ಹೋಗ್ಬಿಡ್ರಿ ಅತ್ತಾಗ ಹಾಳಾಗಿ. ವಾಪಸ್ ಏನ್ರಿ ಈ ಮನೆಗೆ ಬಂದ್ರಿ? ಒಬ್ರೊಬ್ರದ್ದು ಹೆಣನ ಎತ್ತದ ನಾನು ನೋಡ್ರಿ. ಮತ್ತೆ ನೋಡೋಣ ಅಲ್ರಿ ಮುಂದಲ್ದ ಮುಂದೆ. ಈಗಂಕ್ರ ಪದ್ಮಕ್ಕ ಬಾ ಬೇಕಂತನ ಇದ ಒಳ್ಳೆ ವ್ಯಾಳೆ ಅಂತಂದು ಬೇಕಂತ ಹೋಗ್ತೀರ ಅಲ್ಲೇ? ಹೋಗ್ರಿ, ಮಾಡ್ತೀನಿ ಹೋಗ್ರಿ. ಜಿಂಗಿ ಚಕಜ್ಜಿ ಯವ್ವ, ಇದು ಯಾರ್ದು ಬೇಕು ಕೂಸು? ಇಲ್ಲಿ ತಂದಾಕ್ಯಾರಲ್ಲ ಯವ್ವ. ಏ ನಿಂದೇನ? ಯಾರ್ದದು? ನಿಮ್ಮ ವಿಮಲ ಒಂದದು ಕೂಸು. ನಿಮ್ಮ ಮಾವು ಬಂದಾನ, ಅಷ್ಟು ಒದರಕತ್ತೀನಿ ಒಳ್ಳೆ ನಾಯಿ ಒದ್ರಿದಂಗ. ಬರಕ್ ಬರ್ದಿಲ್ಲ ಹೊರಗೆ. ಅಯ್ಯೋ, ನಾ ಹಿತ್ತಲ್ದಾಗಿದ್ದೆ, ನಂಗೆ ಹೆಂಗೆ ಗೊತ್ತು? ನಮ್ಮ ವಿಮಲಕ್ಕಂತ ಇದು ಕೂಸು. ನಮ್ಮ ವಿಮಲಕ್ಕೆ ಯಾವಾಗ ಬಸರಾದ್ಲು, ಯಾವಾಗ ಹಡದ್ಲು, ಯಾವಾಗ ಇದು ಕೂಸು ಇಷ್ಟು ದೊಡ್ಡದಾತು? ಲೇ ನಿರ್ಮಲಿ, ನಿಮ್ಮ ಮಾವು ಬಂದಾನ, ನಿಮ್ಮ ಮಾವಂದದು ಕೂಸು ಕರ್ಕೊಂಬಂದಾನ. ಹೌದಾ ಯವ್ವ, ಮಾವು ಬಂದಾನ? ಏನೇನು ತಂದನ್ಬೆ? ಯವ್ವ ಎಲ್ಲ ಇಟ್ಕೊಡ್ಬೆ ಯವ್ವ, ಮೊದ್ಲು ಮುಚ್ಚಿಡ್ಬೆ. ಅವ್ರಿಬ್ರು ಎಲ್ಲದಾರ? ನೀನು ಸೊಸ್ತೆ ಯಾರೋ ತಿಂದು ಮುಗಿಸ್ಬಿಡ್ತಾರೆ ಎಲ್ಲಾನು. ಏನೇನು ತಂದನ್ಬೆ ಮಾವ? ಕೊಡ್ಬೇ ಯವ್ವ. ಏನು ತಂದನ? ತಂದನ ಜಗ್ಗು ಹಂಡೆಗಟ್ಲೆ ಹೊತ್ಕೊಂಬಂದಾನ. ಚಿಪ್ ತಂದನ, ಚಿಪ್ಪು. ನೀನ ಇನ್ನು ಮ್ಯಾಗ ನಿಮ್ಮ ಅಕ್ಕನ ಗಂಡ ಇಲ್ಲೇ ಇರ್ತಾನಂತ ನಮ್ಮ ಮನ್ಯಾಗನ. 5,000 ಕೊಟ್ರನ ಹೊಕ್ಕಾನಂತ. ಇಲ್ಲ ಅಂದ್ರೆ ಇಲ್ಲಿಂದ ಕಾಲು ಕಿತ್ತುದಿಲ್ಲ ಅಂತ ನೋಡು. ಆ ದೇವ ಚಾಕರ ಇಡನ್ನು ಎಲ್ಲಿಗೆ ಎರಡು ಇಟ್ಟತ್ತಾದ್ರೆ ಅಡುಗೆ ಮನೆಗೆ ಬರಕ್ತಾ ಇರಲಿಲ್ಲ. ಅವೇಡ ಹೋದು ಮನೆ ಬಿಟ್ಟು. ಯವ್ವ, ಮನೆ ಬಿಟ್ಟು ಹೋದ್ರ? ಯಾಕ ಜಗಳ ಮಾಡ್ಕೊಂಡು ಹೋದ್ರನ? ಅಯ್ಯ, ಒಂದು ತಾಸ್ನಾಗ ಏನೇನೆಲ್ಲ ಆಗೈತೆ ಬೇರೆ ಮನ್ಯಾಗ. ಅವರು ಮೊನ್ನೆ ಬಂದಿದ್ಲಲ್ಲ ಆಕಿ ಸುನೀತಿ ಗಂಡ. ಅದಕ್ಕೆ ನಾನು ಚಂದಾಗ ಮಾತಾಡ್ಸಲಾರ ಮರ್ಯಾದಿಕ್ಕೆ ಕೊಡ್ಲಾರ್ದಾಕಿಗೆ ಸುನೀತಿಗೆ ಮತ್ತು ಸರ್ರಿಗೆ 1-2 ಕೊಟ್ಟು ಕಸಿದ್ನಲ್ಲ ಕಪಾಳಗಡ್ಡಿಗೆ. ಅದಕ್ಕೆ ಸೇರು ತಿರ್ಸಂತಾರೆ, ಸೇರು ಇಬ್ಬರು ಅಕ್ಕ ತಂಗಿ ಅಷ್ಟ್ರು ಸೇರಿ ಹೋಗ್ಯಾರ. ಈಗ ಅಲ್ಲೇ ಇರ್ತಾರಂತ, ಪದ್ದಿ ಮನ್ಯಾಗ ಬರೋದಿಲ್ಲ ಅಂತ. ಅವ ಹೋದ್ಮೇ ಬರ್ತಾರಂತ ನೋಡಿ ನಿಮ್ಮ ಅಕ್ಕನ ಗಂಡ. ಅವ ಬಂದಿರೋದು ನೋಡಿದ್ರೆ ನೋಡೋಗಲ್ಲಿ ಚಕಡ್ಯಾಗ ದೊಡ್ಡದು ಒಂದು ಗಂಟೆ ಇಟ್ಕೊಂಬಂದಾನ ಬಟ್ಟಿದು. ಇನ್ನೇನೈತಿ ಹೋಗಿ ಅಲ್ಲಿ ಅಂಗಡಿ ಕಟ್ಟಿ ಮ್ಯಾಗ ಹಾಕ್ಯಾನ. ಇನ್ನು ಏನೇನು ಕರ್ಮ ಅನ್ಬಸ್ಬೇಕು ಏನು ನೀ ಮಾಡಿ ನೋಡಿದ್ರಿ. ಎಲ್ಲಿ ಹೋಗ್ಯಾನ ಏನ ಗಣಮಗಾಗಿ ನಿಂತು ಮನೆ ತೂಗ್ಸೋದು ಬಿಟ್ಟು ಈಕಿ ಒಂದು 4 ಬಿಲ್ಲಿ ದುಡಿಯಕತ್ ನೋಡು ನಮ್ಮ ಲಕ್ಷ್ಮಿ. ಅದಕ್ಕೆ ಕಣ್ಣು ಕಾಲು ಕಿಸಿಲಿ ಐತಿಕಿಗೆ. ಅಲ್ಲಿ ಬೇಯವ್ವ, ಮಾವ ಮನೆಯಾಗಿದ್ರಿ ಹ್ಯಾಗ ಮುಂದೆ? ಹೇಗಂದ್ರೆ ಏನು ಮಾಡೋಕ್ಕಾಗತ್ತ? ಏನು ಮಾಡೋದಾಗೋದಿಲ್ಲ. ಕೊಡ್ತಾನೆ ಆಳು ರೊಕ್ಕನ, ಏನು ಕಮ್ಮಿ ಐತಿ ರೊಕ್ಕಕ್ಕೆ? ತಂದು ಕೊಡ್ತಾನೆ ರೊಕ್ಕನ ತಂದು ಮಾಡಿ ಕೊಟ್ರಾತು. ಇರವಲ್ಲಕ್ಕ, ಹೆಂಗೋ ನಿಮ್ಮ ಅಣ್ಣನೂ ಇಲ್ಲ, ನೋಡ್ಕೊಂಡು ಹೋಗಲ್ಲಕ್ಕ ಮನೀನು. ನಡಿ ನಾನೇ ಇಡ್ತೀನಿ ಚಾ ಬಾ. ಯವ್ವ ಏನವ್ವ ಏನು? ಯವ್ವ, ಇವರು ಗಟ್ಟಿ ಹಾಲ್ನಾಗ ಕೇಟಿ ಕುಡಿತಾರೆ ಬೇ. ನಿಂಗೆ ಗೊತ್ತಲ್ಲ, ಹೋದ ಸರಿ ಬಂದಾಗ ಹೇಳ್ಯಾರ ಅದಕ್ಕೆ ಹಾಲು ಅಂತ ಬೇ. ಯವ್ವ, ಯಾವ ಹಾಲು ಎಲ್ಲಿದೆ ತರಲಿ? ನನ್ನ ಹತ್ರ ಈಗ ಅನುಗೆ ಆಪತ್ತಿಗೆ ಅಂತ 1 4 ಬಿಲ್ ಇಟ್ಕೊಂಡಿನಲ್ಲ, ಅವನ ಕೊಡ್ಬೇಕಾಗತ್ತಾ? ವಿಮಲಿ ಬಾ ಇಲ್ಲಿ, ನಿನ್ನ ಗಂಡ ಇಲ್ಲೇ ಇರಕ್ಕೆ ಬಂದಾನ. 5,000 ಕೊಡ್ಬೇಕು. ಮತ್ತು 5,000 ಕೊಡ್ತೀಯೇ ಏನು? ನಾವ ಎಲ್ಲ ರೊಕ್ಕ ಬಿಲ್ಲಿ ಕೂಡಿಸಿ ಕಳ್ಸಾಕು ಮತ್ತು ನಾವೇ ವ್ಯವಸ್ಥೆ ಮಾಡ್ಬೇಕಲ್ಲ. ಮತ್ತೇನು ಬರೀ ಕುಣ್ಣಕ್ಕಂತ ಹಿಂಗೆ ಚಲ್ಲಕ್ಕ ದಿಮ್ ಮಾಡೋಣ. ಹೇಳೋದು ಕೇಳು, ಹೋಗಿ ನಿನ್ನ ಗಂಡನ ಹತ್ರ ಇಸ್ಕೊಂಬ. 1 5 ರೂಪಾಯಿ 1/2 ಲೀಟ್ರ್ ಹಾಲು ತರ್ತೀನಿ. ಈ ಕೂಸಿಗೆ ಹೆಣಕ್ಕೆ ಸುರಿಬೇಕು 1/2 ಲೀಟ್ರ್ ಹಾಲು. ಏನು 1/2 ಲೀಟ್ರ್ ಹಾಲು ನಿನ್ನ ಗಂಡನ ಹೆಣಕ್ಕೆ ಸುರಿಯೋದೈತೆ ನೋಡಿ. ಈಗ ಹೋಗ್ಲೆ ಇಸ್ಕೊಂಬಾಲೆ. ಹಾಂ, ಇವ್ರ ಹತ್ರ ಕೇಳ್ಬೇಕಾ? ಅಲ್ಬೇ, ಇದು ಏನು ಚಂದ ಬೇ, ಮನೆಗೆ ಅಳಿಯ ಬಂದಾನ, ಆತನ ಹತ್ರನ ರೊಕ್ಕ ಇಸ್ಕೊಂಡು ಹೋಗಿ ಹಾಲು ತಂದು ಕೊಡೋದಂಬೆ. ಯವ್ವ, ನಿನ್ನ ಹತ್ರ ಅದಾವಲ್ವೇ, ಅದ್ರಾಗ 1 8 ಕೊಡುವೆ. ಅಯ್ಯೋ ನಿನ್ನ ಹಾಳದಾಕ್ಯ ಲೇ, ನಾನು ಬಿಲ್ಲಿಗೆ ಸೇರಿಸಿ ನಾ ಇಟ್ಕೊಂಡೀನಿ ರೊಕ್ಕನ. ನೀ ಬಂದು ಒಮ್ಮಕ್ಳು ಎಲ್ಲನೂ ಹಾಳು ಮಾಡ್ಬೇಕಂತೀರಲ್ಲಿ. ನೋಡವಾ,
ನನ್ನ ಹತ್ರ ಇರೋವು ಅನುವಿಗೆ ಆಪತ್ತಿಗೆ ಅಂತ ಇಟ್ಟಿನಿ. ಮತ್ತು ನಿನಗೆ 5,000 ಜೋಡಿಸ್ಬೇಕಲ್ಲ, ಅದಕ್ಕೆ ಇಟ್ಕೊಂಡಿನ್ಲಿ. ಅರ್ಥ ಮಾಡ್ಕ್ಯಾ. ಹೋಗು, ಹೋಗಿ ಕೇಳು. ಏನು ಒಂದು 5 ರೂಪಾಯಿ ಕೊಟ್ರೆ ನಿನ್ನ ಗಂಡ ಸೌದು ಹೋಗೋದಿಲ್ಲ. ಯವ್ವ ಬ್ಯಾಡ್ ಬೇ ಯವ್ವ, ಇವತ್ತೊಂದಿನ ನೀ ತೊಗೊಂಬಾ ಬೇ. ಹೆಂಗಾರ ಮಾಡಿ ನಾಳಿಂದ ಬೇಕಾದ್ರೆ ನಾ ಮಾತಾಡ್ತೀನಂತ ಬೇ. ಯವ್ವ ಬಂದಿನ ಹಿಂಗೆ ಮಾಡಿದ್ರೆ ಚಂದ ಇರೋದಿಲ್ಲ ಬೇ. ಹೋಬೇ ಯವ್ವ ಹೋಬೇ. ಹೊಳೆದಾಕ್ಯ ನಿನ್ನ ಏನು ಹೇಳ ನಾನು. ಆತು, ಅವು ನೋಡಿರ ಎಲ್ಲವೂ ಮನೆ ಬಿಟ್ಟು ಹೋಗ್ಯಾವು. ಮನ್ಯಾಗ ದುಡಿಯವು ಇಲ್ಲಿ ನೋಡು. ಮೊದಲು ಹೆಂಗಾರ ಮಾಡಿ ಪೂಸಿ ಹೊಡೆದು ನಿನ್ನ ಗಂಡಗ ನಿಮ್ಮ ಊರಿಗೆ ಕರ್ಕೊಂಡು ಹೋಗು ವಿಮಲಿ. ಆತು, ಮಾತಾಡ್ತೀನಿ ನಾಳೆ. ಇವತ್ತೊಂದಿನ ಹೋಗ್ಬೇಯವ್ವ, ಒಂದು ಗುಟಕ್ಕೆ ಹಾಲು ತಗೊಂಬ ಹೋಗು. ಯಪ್ಪ, ಇನ್ನು ಕಣ್ ತುಂಬ ನಿದ್ದೆ ಮಾಡದ ಸುಳ್ಳೋಡಿನ್ನ. ಕೈಯೋ ಮರೋ ಅನ್ನತ್ತ. ಈಗ ಹೆಂಗ ಮಕ್ಕೊಂಡಿತ್ತು ಕೂಸು, ನಾನು ಮಕ್ಕೊಂಡ್ಬಿಡ್ತೀನಿ. ದರಿದ್ರ ಕೂಸು ಇನ್ನ ಕಣ್ಣು ಮುಚ್ಚಿ 2 ನಿಮಿಷನಾಗಿಲ್ಲಡು ಆಗ್ಲೇ ಹೇಳಕ್ಕೆ ಶುರು ಮಾಡ್ತು. ಓಹೋ ಮಾರಾಣಿ ಆರಾಮ್ ಕುಂತು ಬಿಟ್ಟಾಳ ನನ್ನ ಮಕ್ಳ ಜೀವನ ಹಾಳು ಮಾಡಿ. ಯವ್ವ ತಾಯಿ ಹಡ್ದವ್ವ ನಿಂಗವಕ್ಕ. ಏನವ್ವ ಶಿವಮ್ಮ, ಏನು ಸಮಾಚಾರ? ಯಾಕ ನಮ್ಮ ಮನೆವರೆಗೂ ಬಂದ್ಬಿಟ್ಟಿ? ಅದನ್ನಲ್ಲವ ನಿಮ್ಮ ಅಣ್ಣನ ಮಗ ದೊಡ್ಡ ಆಗದನ್ನಂಗ ನನ್ನ ಮಗಳ ತೊಗೊಂಡೋಗಿ ಕಟ್ಟಿದಲ್ಲ. ಮದುವೆಯಾಗಿ ನೆಟ್ಟಾಗ 3 ದಿನ ಮನ್ಯಾಗ ಬಾಳೆ ಮಾಡ್ಸಳಿಲ್ಲ. 5,000 ರೂಪಾಯಿ ತೊಗೊಂಬ ಅಂತಂದು ಮನೆಗೆ ಅಟ್ಟಿ ಕುಂತಾನ. ಹಳಾಗಿ ಹೋಲಿ ಅಂತ ನಾನು 5,000ಕ್ಕೆ ವ್ಯವಸ್ಥೆ ಮಾಡಕ್ಕೆ ಆ ದರಿದ್ರ ಕೂಸು ಕರ್ಕೊಂಬಂದು ಮನ್ಯಾಗ ಕುಂತಾನ. ಹೋಗುದಿಲ್ಲ ಅಂತ 5,000 ಕೊಟ್ಟಾಗ ಕೂಸು ಆತ ತನ್ನ ಹಿಂತಿನ ಕರ್ಕೊಂಡು ಹೋಗ್ಕಂತ ನೋಡು. ಈಗ ಬಂದು ಏನಾರ ಮಾತಾಡಿ ಕಳಿಸ್ಬಾತ. ನೀನು ಅಳಿಯನ ಮೊದ್ಲು ಮನೆಯಾಗಿದ್ದ. ನಮ್ಮ ಮನ್ಯಾಗನ ನನ್ನ ಮಗ 1 ವಾರ ಆತ ಮನೆಗೆ ಬಂದಿಲ್ಲ. ಎಲ್ಲಿ ಹೋಗ್ಯಾನ ಏನು ಅಂತ ನಮಗೆ ಗೊತ್ತಿಲ್ಲ. ಇವು 2 ಅದಾವಲ್ಲ ನನ್ನ ಬಿಡಾಡಿ ಸೊಸೆಯಾರು ಇಬ್ಬರು. ಒಳ್ಳೆ ಸಮಯ ಅಂತಂದು ಮನೆಯಿಂದ ಮತ್ತೆ ಹೊರಗೆ ಹೋಗಿ ಕುಂತಾರ. ಊಟಕ್ಕೂ ನಾವು ಆಯ್ಕೆನ್ ತಿನ್ನ ಬಾಳೆ ಆಗೈತಿ ಅಂತಂದ್ರೆ ನೀನು ಅಳಿಯ ಒಬ್ಬವ. ಬಾ ಮೊದ್ಲು ಮನೆಗೆ ಬಂದು ಕರ್ಕೊಂಬರ್ಬಾ ಅನ್ನ ನಿಮ್ಮ ಮನೆಗೆ ಇಟ್ಕೋ. ಅಯ್ಯ ನಿಂದು ಬಾರಿ ಬಿಡ. ನಿಂದು ಬಾರಿ ಅಂತೀನಿ. ಅವ ನನ್ನ ಮಗಳ ಮದುವೆಗೇನ ಅನ್ಲೆ? ನಿನ್ನ ಮಗಳ ಮದುವೆಗೇನ? ಮತ್ತೆ ಅತ್ತಿ ಮನೆಗೆ ಅಳಿಯ ಬಂದಾನ. ಬಾರಿ ಬಿಡ, ನಾ ಚಕ್ರಿ ಮಾಡ್ಲೇನ ಒಂದು. ನಿನ್ನಂತ ಗಟ್ಟುಳ ಬರು ಬಿಡ. ಬಾರಿ ಇದಿ ನೀನು ಗಟ್ಟುಳಕ್ಕೆ. ಬಾ ಬಂದಿಯೇನ ಹರಕತ್ತಿಲ್ಲ ಹೋಗ. ಏನೋ ಅಂತಾರಲ್ಲ ಇಡುತ್ತಾ ನಿಂಗವಕ್ಕ. ದೇವ್ರನ್ನತ ಎಲ್ಲರಿಗೂ ಇರ್ತಾನ ನೋಡ್ತಿರ ನೀನು. ನಿನಗೆ ಇಟ್ಟಿರ್ತೈತದ ಬಿಡೋದಲ್ಲದು. ನನ್ನ ಮಗಳಿಗೆ ಅನ್ನೇ ಮಾಡಿಯಲ್ಲ, ಒಂದಲ್ಲ ಒಂದಿನ ನಿನಗೆ ಹೊಡೆತಿತ್ತದ ನೋಡುವಂತೆ. ನೀನು 3 ಹಿಡಿ ಮಣ್ಣು ತೂರೇ ಹೊಕ್ಕಿ. ನಾನು ಇವತ್ತು ತೂರೇ ಹೊಕ್ಕಿ ನೋಡ್ತೀರಿ. ಯವ್ವ ಶಿವಮ್ಮ ನಿಂತಗ ಹಂಗೆ ಮಾಡಬೇಡ ಶಿವಿ. ಬಾ ಇಲ್ಲಿ ನಿನಗೊಂದು ಒಳ್ಳೆ ಉಪಾಯ ಕೊಡ್ತೀನಿ. ಬಾ, ನಿನ್ನ ಸವಾಸನ ಬೇಡ. ನೀರ ಕಡೆ ನಾನು ಯಾಕಡನೂ ಬಿಡೋದಲ್ಲ ನಾನು. ಆತು ಬಿಡು, ಏನೂ ಮಾಡೋಕ್ಕಾಗಲ್ಲ. ಹೋಗು ಏನ ನಿನಗೆ ನಿನ್ನ ಮಗಳು ನಿರ್ಮಲಿಗೆ ಒಳ್ಳೇದಾಗಲಿ ಅಂತ ಹೇಳ್ತೀನಿ. ಕೇಳಲ್ಲ ಅಂದ್ರೆ ಏನು ಮಾಡಲಿ? ಯಕ್ಕ ನೀನು ಹೆಂಗದಿ ಅಂದ್ರೆ ನೀನು ಎಂಜಲ್ಗೈದ ಕಾಗಿ ನೋಡ್ಸೋದಿಲ್ಲ. ನೀನು ಅಂತಾಕಿದಿ. ನೀನೇನಾರ ಹೇಳ್ತಿ ಅಂದಾಗ ಅದ್ರಾಗ ನಿಂದೇನು ಮೊದ್ಲು ನಿಂದು ಪೂರ 100ಕ್ಕೆ 100 ನಿನಗೆ ಇರ್ತದ್ರಿ ಇದು ಉಪಯೋಗ. ನಮಗೆ ಬೇರೆದವ್ರಿಗೆ ಏನು ಇರೋದಿಲ್ಲ. ನಿನ್ನಂತಕಿ ಮಾತ್ರ ನಾನು ನಂಬೋದಿಲ್ಲ ನೋಡು. ಇದ್ರಾಗ ನಂದೇನೂ ಇಲ್ಲ. ನನಗೆ 1 ರೂಪಾಯಿನೂ ಏನೂ ಸಿಗೋದಿಲ್ಲ. ನನಗೆ 1 ರೂಪಾಯಿದ್ದು ಲಾಭ ಇಲ್ಲ. ಈಗ ಇನ್ನು ನಿನಗೆ ಒಳ್ಳೇದಾಗತ್ತ, ನಿನ್ನ ಮಗಳಿಗೆ ಒಳ್ಳೇದಾಗತ್ತ. ಹೆಂಗೆ ಹೇಳು? ಈಗ ನನ್ನ ಸೊಸಿ ತಂಗಿಗೆ ನೋಡ್ಯಾರಲ್ಲ ಗಂಡು, ಅವ ಕುರುಡ. ಗೊತ್ತಿಲ್ಲ ನಿನಗೆ ವಿಷಯ? ಗೊತ್ತೈತಲ್ಲ. ಕುರುಡನ್ನು ಕೊಟ್ಟು ಮದುವೆ ಮಾಡಕತ್ತ ಅಂತ ತಂಗಿನ ಬಂದಿದ್ಲಾಳ ನಮ್ಮ ಮನೆಗೆ. ಗಿರ್ಜಾವ ಹೇಳಾಳ ಆಗಲೇ ಮದ್ವಿನ ನಿಶ್ಚಯ ಆಗ್ಬಿಟ್ಟೈತಿ. ಎಲ್ಲ ಜೋರೈತಿ. ಚಡ್ಜಣಕ್ಕೆ ಹೋಗ್ಯಾರ. ಚಡ್ಜಣಕ್ಕೆ ಬಟ್ಟೆ ಹಾಕಕ್ಕ ಗಾಡಿ ಮಾಡ್ಕೊಂಡು ನನ್ನ ಸೊಸಿನೂ ಹೋಗ್ಯಾಳ. ಹೌದಾ? ಲಾರಿ ತೊಗೊಂಡೋಗ್ಯಾರ? ಅಯ್ಯೋ ಏನು ಹುಣ್ಣಿಗಿಂತಿ ನನ್ನ ಸೊಸಿದು. ಅಯ್ಯಯ್ಯ ಅವತ್ತು ನೀನು ನೋಡಿ ಏನೋ ಹ್ಯಾಕೆ ತಯಾರಾಗಿದ್ಲು ಹಿಂಗ ತಯಾರಕ್ಕಳೀಗ. ದಿನಾನು ಒಂದು ಮೊಳ ಹೂವು ಇಟ್ಕೊಂಡು ಅಯ್ಯಯ್ಯಯ್ಯಯ್ಯಯ್ಯ ನೋಡ್ಬೇಕು ನೀನು. ಒಂದು 2 ತಾಸು ತಿಡ್ಕೊಂತಾಳಾಗ ಸೀರಿನ. ಏನಂತಿ ನೀನು? ಯಾಕೆ ಹೇಳು? ಅವ ಅದನಲ್ಲ, ಅವ ಕುರುಡ. ಇಡೀ ಮಂತಾನೇನು ನಡೆಸ್ತಾನೆ ಶಿವಿ. ನಾನು ಏನೋ ಅನ್ಕೊಂಡಿದ್ದೆ. ಅಯ್ಯೋ ಭಾರಿ ಅದನವ. ಅವ ಕಣ್ಣ ಕಾಣಲ್ಲ. ಅವಂಗ ಹೆಂಗೆ ಹಿಡಿಸ್ತಾನೆ ಬೇಕಾ? ಕೆಲಸ ಏನು ಮಾಡ್ತಾನವ? ಲೇ ಅವ ಕೆಲಸ ಮಾಡೋದೇನೈತ್ಲೆ? ಅವರಪ್ಪನ ಆಸ್ತಿ ಹೇಳೋಲ್ಲನ? ಒಬ್ಬವ ನಮ್ಮ ಮಗ. ಅವು 2 ಹೆಣ್ಣು ಅದಾವು. ಅವ್ರ ಅತ್ತಿ ಮನ್ಯಾಗ ಇಲ್ಲಡಿಲಿ ಉರುಷನ್ ತಿಂತಾವು. ಅವು ವರ್ಷದಾಗ ಒಮ್ಮೆ ತವ್ರ ಮನೆಗೆ ಬಂದ್ರು ಹೆಚ್ಚು ಅಂತದ್ರಾಗ ಇವು ಒಬ್ಬವನ.
ಆಕೆಂಕರು ಭಾರಿ ಅದೃಷ್ಟ ಮಾಡ್ಯಾಳ ನಮ್ಮ ಸುಜಾತವ. ನಮ್ಮ ಗಿರ್ಜಾ ಅಂತ ತಂಗಿ. ಅಯ್ಯೋ ಯವ್ವ ಏನು ಹೇಳ್ತಿದಿ, ಆಕಿ ಇನ್ನ ಮದುವಿಲ್ಲ ಎಂಥದಿಲ್ಲ, ಬರೀ ಹಣ್ಣು ಇಡ ಮುಂದಾಗ ಕೊಡ್ಬೇಕಾಗಿತ್ತಂತ, ಬಳಿ ನಾವು ಓದಕ್ಕೆ ಕೊಡಲಿಲ್ಲ ಅಂತ ಎರಡು ತೊಳಿ ತೊಡೆ ಕೊಟ್ಟು ಕಳ್ಸಳ ಮಗನ ಕೈಯಾಗ. ಅಯ್ಯೋ ಏನು ಹೊಡಿತಾಳಂತಿ ನನ್ನ ಸೊಸಿ. ತಾ 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 ಈಗ ಏನಾರ ಅಂತ ನನಗೆ ಉಲ್ಟಾ ಸೀದಾ ಮಾತಾಡ್ತಾಳೆ.